ಇವಾಗ ನಾನೇನ್ ಅರ್ಜೆಂಟ್ ಆಗಿ ಸಾಯಲ್ಲ, ಹಂಗಂತ ಅವಳಗ್ ಮದ್ವೆ ಮಾಡ್ಲಿಲ್ಲ ಅಂದ್ರೆ ನಾನಂತೂ ಸುಮ್ನಿರಲ್ಲ. ಎಲ್ಲ ಚೆನ್ನಾಗಿದ್ದಿದ್ರೆ ಇವತ್ ನಿಶ್ಚಿತಾರ್ಥ ಆಗಿರ್ತಿತ್ತು. ಹಿಂಗೆ ಎಲ್ರೂ ನಿಶಬ್ದ ಆಗಿ ಕೂತ್ಕೊಂಡಿದೀವಿ. ಅವಳೇನೋ ತಪ್ಪು ಮಾಡಿರೋ ತರ ರೂಮ್ ಒಳಗೆ ಕೂತ್ಕೊಂಡಿದ್ದಾಳೆ. ಅಷ್ಟಕ್ಕೂ ನಾನೇ ತಪ್ಪು ಮಾಡ್ದೆ ಅಂತ ನನಗನ್ನಿಸ್ತಾ ಇದೆ. ಇದ್ರಲ್ಲಿ ನಿಮ್ ತಪ್ಪೇನಿದೆಯಣ್ಣ? ನಾನೇ ನಿಮಗ್ ಸುಮ್ನೆ ತೊಂದ್ರೆ ಕೊಟ್ಟೆ. ನಿಮ್ ರಾಮ ಲಕ್ಷ್ಮಣನ್ ಪ್ರೀತಿ ಆಮೇಲಿರ್ಲಿ, ಮೊದ್ಲು ನಡಿಬೇಕಾಗಿರೋದನ್ನ ನೋಡಣ್ಣಯ್ಯ. ಆಫ್ ಮಾಡು. ಅಲ್ಲ, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೀರಲ್ಲ? ಇವಾಗ ಏನಾಗೋಯ್ತು? ನಿಂತೋಗಿದ್ದು ಒಳ್ಳೇದಾಯ್ತಲ್ಲ. ನಮ್ಮ ಸೆಂಟಿಮೆಂಟ್ಸ್ ಅಲ್ವಲ್ಲ, ನಮ್ ಸಾವಿತ್ರಿಗೋಸ್ಕರ ಯಾರಾದ್ರೂ ಹುಟ್ಟಿರ್ತಾರಪ್ಪ. ಈ ನಿಮಿಷದಲ್ಲಿ ನಿಮ್ ಕಣ್ ಮುಂದೆ ತಿರುಗ್ತಾ ಇರ್ಬೋದು, ನೋಡಿದ್ರು ನಾವು ಗುರ್ತಿಡಿದೇ ಇರ್ಬೋದು. ಇನ್ಫ್ಯಾಕ್ಟ್ ಅವನ ಒಂದ್ಸಲ ನೋಡಿದ್ರೆ ನಾವು ಥ್ರಿಲ್ ಆಗಿ ಫೀಲ್ ಆಗ್ತೀವಿ. ಹೂಣಯ್ಯ, ಅಳಿಯಂದ್ರ ಹೇಳ್ತಾ ಇದ್ರೆ ನೆನ್ಪಾಯ್ತು. US ಅಲ್ಲಿ ನಮಗ್ ಗೊತ್ತಿರೋ ಸಂಬಂಧ ಒಂದಿದೆ. ಅವರು ನಮ್ ಪದ್ಧತಿ ಸಂಪ್ರದಾಯ ಗೊತ್ತಿರೋ ಹುಡುಗಿನೇ ಮದ್ವೆ ಮಾಡ್ಕೋಬೇಕಂತಿದ್ದಾರೆ. ನಮ್ ಸಾವಿತ್ರಿಗೆ ಒಳ್ಳೆ ಮ್ಯಾಚ್. ಅದ್ ಹಾಗಲ್ಲಮ್ಮ, ಒಂದ್ಸರಿ ನೋಡ್ಬೇಕು, ಇನ್ನೊಂದ್ಸರಿ ತಪ್ಪಾಗ್ಬಾರ್ದಲ್ವಾ? ಹಂಗೆಲ್ಲ ಏನೂ ಆಗಲ್ಲ ಅಣ್ಣ, ಗೊತ್ತಿರೋ ಸಂಬಂಧ ಅಂತ ಹೇಳ್ತಿದ್ದೀನಲ್ಲ. ಇದ್ರಲ್ಲಿ ತಪ್ಪೇನಿದೆ ಅಣ್ಣಯ್ಯ? ಹೇಗೋ ಹೊಸ ಸಂಬಂಧ ನೋಡ್ಬೇಕು, ಒಳ್ಳೆ ಸಂಬಂಧ ಅಂತಿದ್ದಾಳೆ, ನೋಡೋಣ. ಅಮ್ಮ ಗಾಯತ್ರಿ, ಅಪ್ಪ ಒಂದ್ಸರಿ ಅವಳ ಹತ್ರ ಮಾತಾಡ್ ನೋಡಮ್ಮ. ಅಂದುಕೊಂಡಿದ್ದೊಂದು ಆಗಿತ್ತೊಂದು, ಉಲ್ಟಾ ಬಿದ್ದಿತೋ ಬುಲ್ಬುಲ್ ಹಕ್ಕಿ. ಸರಿಯಾಗಾಯ್ತಲ್ಲ. ನಿಂಗ್ ಇನ್ನೊಂದ್ ಹೇಳ, ಮುಂದೆ ನಡೆಯೋದು. ಲೋ ಸತಿ ಪಾಪು, ಅವಳ ಕಾಲಜ್ಞಾನ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳು. ನಿಮ್ಮ ಕಾಲಜ್ಞಾನ ನಮ್ಗೆ ಅವಶ್ಯಕತೆ ಇಲ್ಲ. ನಿಂಗ್ ಮತ್ತೆ ಸಂಬಂಧ ಹುಡುಕ್ತಿದ್ದಾರೆ. ಸತಿ ಇನ್ನೊಂದ್ ಸಂಬಂಧ ಅಂತೂ ಅಮೇರಿಕಾ ಸಂಬಂಧ. ಅಮೇರಿಕಾ ಅಂತ ಕಣೆ. ಇನ್ನೇನ್ ಹೇಳಿದ್ರು? ಆದಷ್ಟು ಬೇಗ ಹಾರ್ಕೊಂಡ್ ಹೋಗ್ತೀಯ ಅಂತಿದ್ದಾರೆ. ಮೊನ್ನೆ ಬಂದಿದ್ ಸಂಬಂಧ ಬರೀ ಬಸ್ಸು, ಇವಾಗ ಒಂದೇ ಸಲ ಏರ್ ಬಸ್ಸು. ಹಾರು ಹಾರು, ಎಷ್ಟ್ ಹಾರ್ತೀಯ ಅಂತ ನಾನು ನೋಡ್ತೀನಿ. ಓಹೋ, ನಿನ್ ಮದ್ವೆ ನಂಗೆ ಅಂತೆ. ಮದ್ವೆ ಅಂತೆ. ನನಗಂತೂ ಹಬ್ಬ ಅಂತೆ. ಸಾಧ್ಯವಾದ್ರೆ ಈ ಹುಚ್ಚಿಗೆ ಅರ್ಥ ಆಗೋ ತರ ಹೇಳಿ ಸರ್. ಅಲ್ಲಿವರೆಗೂ ಫೋನ್ ಇಟ್ಬಿಡಿ ಸರ್. ಪಾಪು ಪಾಪು, ಲೋ ಸತಿ, ಆ ರಿಷಿ ಈ ಸಂಬಂಧನ ಹಾಳ್ ಮಾಡ್ದಂಗ್ ಕನ್ಸ್ಬಿತ್ತು. ಕಂಚೆನೆ ನೀನ್ ತಲೆ, ನಿಜವಾಗ್ಲೂ ಅವ್ನ್ ಬಂದ್ಬಿಟ್ಟವ್ನೆ. ಅಯ್ಯೋ ದೇವ್ರೆ, ಅವನ್ ಇಲ್ಲಿಗೆ ಬಂದ. ಏನ್ ಹೇಳ್ತಿದ್ಯಾ? ನಡಿ ನಡಿ ನಡಿ. ಸರ್, ನನ್ನಿಂದ ಒಂದು ಚಿಕ್ಕ ತಪ್ಪು ನಡೆದಿದ್ದೆ. ಚಿಕ್ಕ ತಪ್ಪು ಕೃಷ್ಣ, ನಾನ್ ಮಾಡಿರೋ ತಪ್ಪಿಗೆ ಕೋಪ ಬರುತ್ತೆ, ಮರ್ತು ಹೋಗದೆ ಇರುವಂತದ್ದಲ್ಲ. ಸರ್, ನಿಮ್ಮ ಹತ್ರ 2 ವಿಷಯ ಮಾತಾಡ್ಬೇಕು. ಹೇಳು. ಮೊದಲನೇದು, 3 ಹೆಜ್ಜೆ ದೂರದಲ್ಲಿ ನನ್ನ ಪ್ರೀತಿಸಿದ ಹುಡುಗಿದ್ದಾಳೆ ಅಂತ ಹೇಳಿದ್ನಲ್ಲ, ಆ ಹುಡುಗಿ ಬೇರೆ ಯಾರು ಅಲ್ಲ, ನಿಮ್ಮ ಮಗಳೇ. ನನ್ನ ಹುಡುಗಿಗೆ ಒಳ್ಳೆ ಸಂಬಂಧ ಅಂದ್ಮೇಲೆ ನಿನ್ ಫೋಟೋ ನೋಡ್ದೆ. ಚೆನ್ನಾಗಿದೀಯ. ಡಾಕ್ಟರ್ ಅಂದ್ರು, ಅದು ಒಳ್ಳೇದ್ ಅನ್ಕೊಂಡೆ. ಇಲ್ಲಿರೋ ನಿಮ್ ಹೊಲನ ನಾವೇ ನೋಡ್ಕೋತಾ ಇದೀವಿ. ಗೊತ್ತಿರೋ ಸಂಬಂಧ ಅಂತ ತುಂಬಾ ಖುಷಿ ಆಗಿತ್ತು. ಆದ್ರೆ ನಿನ್ನ ಹತ್ರ ಮಾತಾಡಿದ ಮೇಲೆ ನಂಗೆ ಇಷ್ಟ ಆಗಿಲ್ಲ. ಒಂದು ಹುಡುಗಿ ಇಷ್ಟ ಆಗಿ ಅವ್ರ ಮನೆಗೆ ಹೋಗಿ ನಿಮ್ಮ ಹುಡುಗಿ ನನಗಿಷ್ಟ ಅಂತ ಹೇಳೋ ಧೈರ್ಯ ನಿನ್ನಲ್ಲಿದೆ. ನನ್ನ ಮನೆಗೆ ಅದು ಎಂಥ ಜನನೇ ಬಂದ್ರೂ ಅವ್ರನ್ನ ಕೂರಿಸಿ ಮಾತಾಡ್ಸೋ ಸಂಸ್ಕಾರನೇ ನಮ್ದು. ನಮ್ಗೆ ಧೈರ್ಯ ಇಲ್ಲ ಅಂದ್ರೆ ಸಹಿಸ್ಕೋತೀನಿ, ಆದ್ರೆ ಸಂಸ್ಕಾರ ಇಲ್ಲ ಅಂದ್ರೆ ಸಹಿಸ್ಕೊಳ್ಳಲ್ಲ. ಸರ್, ನಿಮ್ದು ಕೋಪಕ್ಕೂ ಮೀರಿರುವಂತ ಹಠ, ನಂದು ಸಂಬಂಧಕ್ಕಿಂತ ಗಟ್ಟಿಯಾಗಿರೋ ಪ್ರೀತಿ, ಇಷ್ಟ ಅನುಭವ ಇರೋ ನಿಮ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಅದೇ 3 ಅಡಿ ದೂರದಲ್ಲಿ ನನ್ನ ಮಗಳಿಲ್ಲ ಅಂದಿದ್ರೆ ನೀನ್ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಅಲ್ವಾ? ನಿಂಗೆ ಸಿಗ್ಬೇಕಾಗಿರೋ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಇನ್ ನೀವು ಹೊರಡಿ. ಸರ್, 2ನೇ ವಿಷಯ, ನಮ್ ತೋಟನೆಲ್ಲ ನೀವೇ ನೋಡ್ಕೋತಾ ಇದ್ದೀರಂತ. ಕೊಟ್ಬಿಟ್ರೆ ನಾವೇ ನೋಡ್ಕೋತೀವಿ. ಆ ವಿಷಯ ನಿನ್ನ ಹತ್ರ ಅಲ್ಲ, ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ಅದಕ್ಕೆ ನಮ್ಮ ಮಾವ ಬಂದಿರೋದು. ಅದು ಏನಂದ್ರೆ ಹೊಲ, ಮದ್ವೆ, ಜಗಳ. ಅದು ಕೃಷ್ಣ, ಇಲ್ಲಿವರೆಗೆ ಬಂದಾದ್ಮೇಲೆ ಚಿಕ್ಕದು ಕೂಡ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅವ್ರಿಗೇನ್ ಬೇಕೋ ಅದನ್ನ ಮಾಡಿ ಕಳ್ಸು. ಏನಂತೂ? ಏನೋ ಹೊಲ ಅಂತಿದ್ದಾನೆ. ಒಂದ್ ವೇಳೆ ಪ್ರೀತಿಸ್ತಿದ್ದೀನಿ, ವರದಕ್ಷಿಣೆಗೆ ಹೊಲ ಕೊಟ್ಬಿಡಿ ಅಂತ ಕೇಳ್ತೇನೇನೋ. ನನಗ್ ಗೊತ್ತು ನೀನ್ ಹೊಲಕ್ಕೋಸ್ಕರ ಬಂದಿಲ್ಲ ಅಂತ. ಅಣ್ಣ ಹೇಳಿದ್ರು ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಸಾವಿತ್ರಿಗೆ ಇನ್ನೊಂದು ಸಂಬಂಧ ನೋಡಿದೀವಿ. ಸಾವಿತ್ರಿ ಮದ್ವೆ, ನಮ್ಮ ಮನೆ ಗೌರವ, 2 ಒಂದೇ. ನಮ್ಮ ಅಣ್ಣನ ಗೌರವಕ್ಕೋಸ್ಕರ
ಹೊಲಕ್ಕೋಸ್ಕರ ನಾನ್ ಮಾಡಿರೋದನ್ನೆಲ್ಲ ತಕ್ಕಡಿಗಾಕಿ ತೂಗಿದ್ರೆ ಸಮವಾಗಿರುತ್ತೆ. ಕೃಷ್ಣ ಅವ್ರೆ, ತುಂಬಾ ಭಾರನ ಎತ್ತಕ್ಕೆ ಹೋಗ್ಬೇಡಿ, ಸೊಂಟ ಉಳುಕ್ ಬಿಡುತ್ತೆ. ಅಷ್ಟಕ್ಕೂ ನಾನು ನಿಮ್ ತರ ಮಧ್ಯದಲ್ಲಿರಲ್ಲ, ಸಮವಾಗಿ ಆ ಕಡೆ ಅಥವಾ ಈ ಕಡೆ. ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಹಬ್ಬ ಬರುತ್ತೆ. ಅದಾಗಿದ್ದೆ ನಿನ್ನ ಹೊಲ ನಿನಗೆ ಕೊಡ್ತೀನಿ. ಅವಶ್ಯಕತೆ ಇದ್ರು ಇಲ್ದೇ ಇದ್ರು ನನ್ ಮನೆ ಕಡೆ ಬರ್ಬೇಡ. ಈ 1 ತಿಂಗಳು ನಾನು ತುಂಬಾ ಸ್ಟಡಿ ಮಾಡ್ಬೇಕು. ಯಾಕೆ ಬೀಳಲ್ವೋ ನೋಡ್ತೀನಿ, ಬೆಳೆಯಲ್ವೋ ನೋಡ್ತೀನಿ. ಹೊಲ ಲೇ ಬಾ ತಮ್ಮನೆ ಕಳಿಸ್ರೋ. ಅಳಿಮಯ್ಯ, ಈ ಹೊಲ ಏನು, ಈ ಫಲ ಏನು, ಈ ಹುಡುಗಿ ಏನು? ಬಂದಿದ್ದು ಹೊಲಕ್ಕೋಸ್ಕರನಾ? ನಿನಗೋಸ್ಕರ ಅಂತ ಫೀಲ್ ಆಗ್ತಾ ಇದೀಯಾ? ಯಾರಾದ್ರೂ ಮದ್ವೆ ಆಗಿ ಹೊಲನ ವರದಕ್ಷಿಣೆಯಾಗಿ ತಗೋತಾರ. ನಾನು ಹೊಲ ತಗೊಂಡು ನಿನ್ನ ವರದಕ್ಷಿಣೆಯಾಗಿ ತಗೋಬೇಕು ಅನ್ಕೊಂಡಿದ್ದೀನಿ. ಆದ್ರೂ ನಂದೇನಿದೆ ಕಂದ, ನ್ಯೂಯಾರ್ಕ್ ಅಲ್ಲೋ ಪ್ಯಾರಿಸ್ ಅಲ್ಲೋ ಕೃಷ್ಣರಾಮ ಅಂತ ಸೆಟ್ಲ್ ಆಗಿ ಹೋಗ್ತೀನಿ. ಹೋಗ್ತಾ ಹಾಗೆ ಈ ಕಪಿನ ಆಫ್ರಿಕಲ್ ಬಿಟ್ಬಿಡಮ್ಮ, ಸರಿ ಹೋಗುತ್ತೆ. ಸಾವಿ ಬಾಬು, ಹೋಗ್ಲಿ ಬಿಡೋ ಸತಿ, ಮೊದ್ಲೇ ತುಂಬಾ ನೋವಲ್ಲಿದ್ದಾರೆ, ಇನ್ನು ಬೈದ್ರೆ ತಡ್ಕೊಳಲ್ಲ. ಅಳಿಮಯ್ಯ, ಹೊಲ ಇದು ಯಾರಾದ್ರೂ ನೋಡ್ತಾರೆ. ಇಷ್ಟೊಂದು ಹತ್ರದಲ್ಲಿ ನೋಡಿದ್ರೆ ಖಂಡಿತ ತಡ್ಕೊಳಕ್ಕಾಗಲ್ಲ. ಹೊರಟು ಹೋಗು. ನಡಿಯೋ ಸತಿ. ಹೇಗ್ ನಡೀತಿದ್ದಾಳೆ ಮಾವ? ಅಡ್ಡೆ ಮಾವ ನಡಿ. ಎಲ್ಲಿಗೆ? ಒಂದ್ ಚಿಕ್ಕ ವಿಸಿಟ್ ಇದೆ, ನಡಿ. ಇನ್ಯಾರಿದ್ದಾರೋ ಈ ಊರಲ್ಲಿ? ಶುಕ್ರ ಉಚ್ಚ ಸ್ಥಿತಿಲಿದ್ರು ಕೂಡ ನಮ್ಗಿನ್ನೂ ಅನುಕೂಲ ಆಗ್ತಿಲ್ಲ ಅಂತಂದ್ರೆ ನಮ್ಮನ್ನ ತಡೀತಿರೋದು ಯಾರು? ಇದು ನಮ್ ಗೆಸ್ಟ್ ಹೌಸ್ ಏನಾ? ಅಲ್ವಾ? ಒಳಗೆ ಯಾವ್ದೋ ಪೂಜೆ ನಡೀತಿದೆ ಅನ್ಸುತ್ತೆ. ಹೋಗಿ ಪ್ರಸಾದ ಇಸ್ಕೊಂಬರ್ಲಾ? ಇಲ್ಲಿ ಭೀಷ್ಮರವ್ ಅಂದ್ರೆ ಯಾರು? ಹೆಣ್ಮಕ್ಳು ಇಲ್ದೆ ದೀಪಗಳು, ಮನೆ ಮಧ್ಯದಲ್ಲಿ ಪೂಜೆಗಳು, ಏನು ಕೆಲ್ಸ ಇಲ್ದೆ ಇವನೊಬ್ಬ ಇಲ್ಲಿ. ಏನ್ ನಡೀತಾ ಇದೀವಿ ಇಲ್ಲಿ? ಅದನ್ನ ಕೇಳ್ಬೇಕಾಗಿರೋದು ನಾನಪ್ಪ. ಮೊನ್ನೆ ನಿಮ್ ಹುಡುಗರು ಓಡ್ಕೊಂಡ್ ಬಂದ್ ಹೇಳಿರ್ತಾರ ತಾನ, ಅಣ್ಣ ಅವಳ ಪಕ್ಕದಲ್ಲಿ ಯಾವನೋ ಇದ್ದಾನೆ, ಅವ್ನ್ ಸಾಮಾನ್ಯದವನಲ್ಲ ಅಂತ. ಅವನೇ ಜೂನ್ 9ನೇ ತಾರೀಕು ಸಾವಿತ್ರಿ ಇಲ್ಲಿಂದ ಹೊರಟ್ಲು. ಒಬ್ಬಂಟಿಯಾಗಲ್ಲ, ನಿಮ್ ಹುಡುಗರು 6 ಜನ ಜೊತೆ. ರೋಡಿಗೆ ಬಂದ್ಮೇಲೆ 10 ಜನ ಆದ್ರು, ಡಾಬಾಗ್ ಬಂದ್ಮೇಲೆ 20 ಜನ ಆದ್ರು. ದೇವಸ್ಥಾನದ ಹತ್ರ ಬಂದಿರೋ ಗಾಡಿ 2 ಅವ್ರಿಗೋಸ್ಕರ ಆದ್ರೆ, ಹಿಂದೆ ಬಂದಿದ್ದ 6 ಗಾಡಿಗಳು ಸಾವಿತ್ರಿಗೋಸ್ಕರ. ಲೈ, ಟ್ರೈನಲ್ಲಿ ನೋಡಿದಾಗ ಸುಮ್ಮನೆ ಇದ್ದೆ, ಕಾರಲ್ಲಿ ನೋಡಿದಾಗ ಹೋಗ್ಲಿ ಬಿಡು ಅನ್ಕೊಂಡೆ. ಆದ್ರೆ ದೇವಸ್ಥಾನದ ಹತ್ರ ಮಾತ್ರ ತಪ್ಪಿಸ್ಕೊಂಡಿಲ್ಲ. ನಮ್ ಕತೆಗೆ ನೀವ್ಯಾಕೋ ಬಂದ್ರಿ? ನಿನ್ಯಾರೋ ಮಿಸ್ಗೈಡ್ ಮಾಡಿದಾರಪ್ಪ. ಇದು ಇವತ್ತಿನ ಕತೆ ಅಲ್ಲಪ್ಪ, 25 ವರ್ಷದ ಹಿಂದಿನ ಕತೆ. ಲಾಜಿಕ್ ಆಗಿ ನೀನೇ ನಮ್ ಕತೆಯಲ್ಲಿ ಬಂದಿದೀಯಾ. ಜಾತಕ ಚೆನ್ನಾಗಿದೆ ಅಂತ ಹುಡುಗಿನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡ್ರೆ ಜೇಬಲ್ಲಿ 1000 ರೂಪಾಯಿ ಇಟ್ಬಿಟ್ಟು ನಿನ್ನ ಕಳಿಸ್ಕೊಡೋದಕ್ಕೆ ನಾನು ನಿನ್ ಬಾಮೈದ ಅಲ್ಲ ಕಣೋ.
ಅಪ್ಪನ ಅವಮಾನಕ್ಕೆ ನೆನಪು ಅನ್ನೋ ಹಾಗೆ ಅದೇ ಜಾತಕದಲ್ಲಿ ಸಾವಿತ್ರಿ ಹುಟ್ಟಿದ್ಲು. ಸಾವಿತ್ರಿ ಚಿಕ್ಕವಳಾಗಿದ್ದಾಗಿಂದ ಅವಳನ್ನೇ ನೋಡ್ತಾ ನನ್ನ ಮಗ ಬೆಳ್ದ. ನನ್ ಮಗ ಯಾವತ್ತೇ ಅಯ್ಯೋ. ತಾಳಿ ಕಟ್ಟಿದ್ರು ಅದು ಸಾವಿತ್ರಿಗೆ ಅಂತ ನಾನು ಅವತ್ತೇ ಹೇಳಿದ್ದೆ. ನನ್ ಗಾಳಿಪಟ ಗಾಳಿಪಟ ಕೊಡ್ತೀರಾ ಅಂಕಲ್? ಅಂಕಲ ಅಂಕಲೇ ಕೊಡ್ತಾರೆ, ಇಸ್ಕೋ. ತಗೊಳಮ್ಮ, ಇಟ್ಕೋ. ಥ್ಯಾಂಕ್ ಯು. ನನ್ ಮಗನ್ಗೆ ಕಲರ್ ತುಂಬಾ ಚೆನ್ನಾಗಿ ಹಾಕಿದೀಯ ಕಣೋ. ಮಗ ಯಾವತ್ತೂ ವಯಸ್ಸಾಗದೇ ಇರೋ ಯುವಕ ಕಣೋ.